ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸೌತೆ ಹಣ್ಣಿನ ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಸ್ವೀಟ್ ಮಾಡೋದಕ್ಕೆ 2 ನಿಮಿಷ ಆದರೆ ಸಾಕು, ಒಲೆ ಕೂಡ ಹಚ್ಚೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ನಾನಿಲ್ಲಿ ಹಣ್ಣಾಗಿರುವಂತಹ ಸೌತೆ ಹಣ್ಣನ್ನು ತಗೊಂಡಿದ್ದೀನಿ. ಸೊ ಇದು ನಮ್ಮ ಹಳ್ಳಿಗಳಲ್ಲಿ ಗಿಡದಲ್ಲೇ ಹಣ್ಣಾಗೋದಕ್ಕೆ ಬಿಟ್ಟಿರ್ತಾರೆ. ಸೊ ಗಿಡದಲ್ಲೇ ಹಣ್ಣಾಗಿಬಿಟ್ಟು ಈ ರೀತಿ ಬಿರುಕು ಬಿಟ್ಕೊಂಡಿರುತ್ತೆ ನೋಡಿ. ತುಂಬ ಸುಲಭವಾಗಿ ಕೈಯಿಂದ ಈ ಥರ ಓಪನ್ ಮಾಡ್ಬೋದು ಈ ಸೌತೆ ಹಣ್ಣನ್ನು. ಈಗ ಸೌತೆ ಹಣ್ಣಲ್ಲಿರುವಂತಹ ಬೀಜಗಳನ್ನೆಲ್ಲ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಸೊ ಈ ಬೀಜಗಳನ್ನು ಕೂಡ ಬಿಸಾಕಬಾರ್ದು, ಇದರಿಂದ ಕೂಡ ತುಂಬಾ ಉಪಯೋಗ ಇದೆ. ಸೊ ನೋಡಿ, ಈಗ ಬೀಜಗಳನ್ನೆಲ್ಲ ತೆಕ್ಕೊಂಡಿದ್ದೀನಿ. ಈ ಸೌತೆ ಹಣ್ಣಿನ ಬೀಜಗಳನ್ನ ಚೆನ್ನಾಗಿ ನೀರಿನಲ್ಲಿ ತೊಳೆದ್ಬಿಟ್ಟು ಬೀಜಗಳನ್ನ ಮಾತ್ರ ಶೋಧಿಸ್ಕೊಂಡು ಬೀಜಗಳನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ನಾವು ಹೊಲಕ್ಕೆ ಮತ್ತೆ ಬಿತ್ಕೊಳ್ಬೋದು. ಸೌತೆ ಹಣ್ಣಿನ ಬೀಜ ಹಾಕಿದರೆ ಮತ್ತೆ ನಾವು ಸೌತೆ ಹಣ್ಣಿನ ಗಿಡಗಳನ್ನ ಬೆಳೆಸ್ಬೋದು ಹೊಲದಲ್ಲಿ. ಸೊ ಮನೆ ಹತ್ರ ಕೂಡ ಬೆಳೆಸ್ಕೊಳ್ಬೋದು. ಸೊ ನೋಡಿ, ಈಗ ಸೌತೆ ಹಣ್ಣನ್ನು ಒಂದು ಸ್ಪೂನ್ನಿಂದ ಈ ಥರ ಅಂದ್ಕೊಳ್ತಾ ಇದ್ದೀನಿ. ಸೊ ಸಿಪ್ಪೆ ಬಿಟ್ಬಿಟ್ಟು ಹಣ್ಣನ್ನು ಮಾತ್ರ ತಕ್ಕೊಳ್ತಾ ಇದ್ದೀನಿ. ಸೊ ಫುಲ್ಲು ಹಣ್ಣಾಗಿರೋದ್ರಿಂದ ಸ್ಪೂನ್ನಿಂದನೇ ನಾವು ಈ ಥರ ತಕ್ಕೊಳ್ಬೋದು ಹಣ್ಣನ್ನು ಮಾತ್ರ. ಸೊ ತುಂಬಾ ಚೆನ್ನಾಗಿರುತ್ತೆ. ಈ ಬಿಸಿಲಲ್ಲಂತೂ ದೇಹಕ್ಕೆ ತುಂಬಾ ತಂಪಿರುತ್ತೆ. ಇದರಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ನಮ್ಮ ದೇಹನ ಹೈಡ್ರೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಸೌತೆ ಹಣ್ಣು ಅಥವಾ ಸೌತೆಕಾಯಿ ನಾವು ತಿನ್ನೋದ್ರಿಂದ ತೂಕ ಕಡಿಮೆ ಮಾಡ್ಕೊಳ್ಬೋದು, ಹಾಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಹಾಗೆ ನಮ್ಮ ಚರ್ಮಕ್ಕೆ ಒಳ್ಳೆ ಕಾಂತಿಯನ್ನು ಕೊಡುತ್ತೆ ಈ ಸೌತೆಕಾಯಿ ಅಥವಾ ಸೌತೆ ಹಣ್ಣು. ಸೊ ನಿಮಗೆ ಕಾಯಿ ಇದ್ದಾಗಲೇ ತುಂಬಾ ಒಳ್ಳೆಯದು ತಿನ್ನೋದಕ್ಕೆ. ಸೊ ಹಣ್ಣು ತುಂಬ ರುಚಿಯಾಗಿರುತ್ತೆ. ಈ ಥರ ಸ್ವೀಟ್ ಮಾಡ್ಕೊಳ್ಬೋದು ಸೌತೆ ಹಣ್ಣಲ್ಲಿ. ಸೊ ನೋಡಿ, ನಾನು ಸೌತೆ ಹಣ್ಣನ್ನೆಲ್ಲ ಸ್ಪೂನಿಂದ ತೆಕ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಹಾಕ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ 3/4 ಬೌಲಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡು ಮ್ಯಾಶರಿಂದ ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಸೊ ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಬೇಕು ಅಂತ ಏನಿಲ್ಲ, ಸ್ವಲ್ಪ ತರಿಯಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಸೊ ನೋಡಿ, ನಾನು ಈ ಥರ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಸೌತೆ ಹಣ್ಣಿನ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ಸ್ವಲ್ಪ ಜ್ಯೂಸ್ ಕುಡ್ದಂಗೆ ಅನಿಸ್ತಾ ಇರುತ್ತೆ. ಸೊ ನಾನು ನೀರೇ ಹಾಕಿಲ್ಲ ನೋಡಿ, ಎಷ್ಟು ನೀರು ಬಿಟ್ಕೊಂಡಿದೆ ಸೌತೆ ಹಣ್ಣು. ಸೊ ನಾನು ಬೆಲ್ಲ ಹಾಕಿರೋದ್ರಿಂದ ಈ ಸೌತೆ ಹಣ್ಣು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಸೊ ನೀವು ಇದಕ್ಕೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಸೊ ನಾನು ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿ ಬೆಲ್ಲ ಹಾಕಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಈ ಸ್ವೀಟ್ ರೆಸಿಪಿಯನ್ನು. ಈ ಸ್ವೀಟ್ ರೆಸಿಪಿ ಮಾಡೋದಕ್ಕೆ 2 ನಿಮಿಷ ಸಾಕಾಗುತ್ತೆ, ತುಂಬ ಸುಲಭ. ಒಂದು ಸಲ ನಿಮ್ಮ ಕಡೆ ಸೌತೆ ಹಣ್ಣು ಸಿಕ್ಕಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ಲರಿಗೂ ಸೌತೆ ಹಣ್ಣಿನ ಸ್ವೀಟ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.